ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ 7 o'clock ಆಗಿದೆ. ನಾನು ತುಮಕೂರಲ್ಲಿ ಇದ್ದೀನಿ. ನಿಜ್ಗಲ್ ಅನ್ನೋ ಟ್ರೆಕ್ಕಿಂಗ್ ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಹೋಗ್ತಿರೋದು ಫಸ್ಟ್ ಟೈಮ್. ನನ್ನ ಕಸಿನ್ ನನ್ನ ಜೊತೆ ಇದ್ದಾನೆ. ಸೊ ಅವನೊಂದು 3 times ಹೋಗಿದ್ದಾನೆ. ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಒಂದು 3 kilometers ಇದೆ. 3 kilometers ಇದೆಯಾ? ಒಂದು 3 kilometers ಇದೆ. ರೀಚ್ ಆಗ್ತಾ ಇದ್ದೀವಿ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಸೊ ಇವನ್ನೇ ಕೇಳೋಣ. ಹತ್ರ ಇದು ಥರ್ಡ್ ಟೈಮ್ ಬರ್ತಿರೋದು ನಾನು. ಸೊ ಫಸ್ಟ್ ಟೈಮ್ ಸುಮ್ಮನೆ ಬೇಜಾರಾಗಿ ಎಲ್ಲಿ ಏನಾರ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಾಗ ಹಿಂದೆ ಒಂದು ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದ ಸೈಡಿಂದ ಒಳಗಡೆ ಒಂದು ಚಿಕ್ಕ ಆಫ್ ರೋಡ್ ಟ್ರಯಲ್ ಇದೆ. ಬಟ್ ಆ ಸೈಡಿಂದ ಜಾಸ್ತಿ ಜನ ಬರಲ್ಲ. ಮೀನಿಂಗ್ ಲೇಕ್ ವ್ಯೂ ಆಗಿರ್ಬೋದು ಅಥವಾ ಸನ್ ಸೆಟ್ ಆಗ ಚೆನ್ನಾಗಿ ಕಾಣುತ್ತೆ ಈ ಸೈಡು. ಹಂಗೆ ಎಕ್ಸ್ಪ್ಲೋರ್ ಮಾಡಕ್ ಹೋದಾಗ ಅದು ಐಡೆಂಟಿಫೈ ಮಾಡಿದ್ದು ಒಂಥರ ಚೆನ್ನಾಗಿದೆ ಕಣೆ. ಮೇಲ್ಗಡೆ ಒಂದು ಸ್ವಲ್ಪ ತುಂಬಾ ಹಳೇದು ಇದಿದೆ, ಟೆಂಪಲ್ಸ್ಗಳಿದೆ, ಡೆಸ್ಟ್ರಾಯ್ ಆಗಿರೋದು ಅಥವಾ ಬೆಂಡ್ ಆಗಿರೋದು. ಆಮೇಲೆ ಮೇಲ್ಗಡೆ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಹೈವೇದು. ಯಾರು ಬರಲ್ಲ. ಈಗಲೇ ಸುಸ್ತಾಗ್ತದೆ ನಂಗೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೀಳ್ತಾ ಇದ್ದೆ. ನಾನು 600 kilometers ಡ್ರೈವ್ ಮಾಡಿ ಹೋಗ್ತಾ ಇದ್ದೀನಿ. ಇಲ್ಲ, ಇದು ಡಿಹೈಡ್ರೇಟ್ ಮಾಡ್ಬಿಡುತ್ತೆ. ಹಾಯ್ ಮಾಡು. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದೇ ಒಳ್ಳೇದು. ಬ್ರೇಕ್ಫಾಸ್ಟ್ ಮಾಡಿದ್ರೆ ಹತ್ತಕ್ಕೊಂತಾಗಲ್ಲ. ಇಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಬನ್ನಿ, ಹೋಗು. ಈ ತರ ಮಾರ್ಕಿಂಗ್ಸ್ ಹಾಕಿರ್ತವೆ, ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಏನೋ ಟ್ರೈ ಮಾಡ್ತಾ ಇದೀವಿ. ಕಾಮಿಡಿ ಹೇಳ್ತೀನಿ ನೋಡಿ. ಆ ಲಾಯರ್ ಏನ್ ಮಾಡಿದಾನೆ, ಎಲ್ಲೋ ಸಂಜೆ ನೋಡಿದಾನೆ, ದಾರಿ ಕಾಣಿಸಿದೆ. ನಾವು ಕಷ್ಟಪಟ್ಟು ಇಳಿತೀವಿ, ಅವನಾಗ ಇಳಿದು ಬಂದು ಮಕ್ಕ ನೋಡ್ತಾ ಇದ್ದಾನೆ. ಅಲ್ಲ ಗುರು, ಹೇಳುವುದಲ್ಲ ಗುರು ಅಂದ್ರೆ, ಇಳಿತಿದ್ದವನಿಗೆ ಯಾಕೆ ಕಷ್ಟ ಕೊಡ್ಬೇಕು ಅಂದ್ಬಿಟ್ಟು ಸುಮ್ಮನಾರೆ ಅಂತಾನೆ. ರೈಟ್ ಸೈಡ್ ಹೇಳಿದ ದರ್ಗಾ ದೇವಸ್ಥಾನ. ಅಲ್ಲಿ ನೋಡು, ಅಲ್ಲಿ ಅಬಾಗ್ಯ ಟೆಂಪಲ್ಸ್ ಇರುತ್ತೆ. ನಾವು ಅಲ್ಲತ್ತ ಹೋಗಿ ಸಿಗಾಕೊಂಡು ಬೇಡ ಅಂತ ಹೇಳಿ ವಾಪಸ್. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾನೆ. ಪ್ಯಾಂಟ್ ಹರ್ಕೋತಾನೆ.
ಏಯ್ ಬರೀ ಇಂಥದೆಯ. ಹೇಳಿಲ್ವಾ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ನಾನಂತೂ ಜಾರಕ್ಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಏನಾಯ್ತು ಯಶು? ಏನಾಯ್ತು? ಏನಾಗಿಲ್ಲ, ಅದು ತುಂಬಾ ಡೌನೇ ಕಾಣಿಸ್ತಿದೆ. ಸ್ಟೀಪ್ ಇದೆಯಾ? ಅಸೆಂಡಿಂಗ್ ಜಾಸ್ತಿ ಇರುತ್ತೆ, ತುಂಬಾ ಅಸೆಂಡಿಂಗ್ ಇರುತ್ತೆ. ನಿನಗೆ ಬಿಗಿನರ್ ಫ್ರೆಂಡ್ಲಿ ಅನ್ಸತ್ತಾ, ಮೀಡಿಯಮ್ ಅನ್ಸತ್ತಾ ಅಥವಾ ಡಿಫಿಕಲ್ಟಿ ಅನ್ಸತ್ತಾ? ಬಿಗಿನರ್ ಫ್ರೆಂಡ್ಲಿ ಇದೆ. ಬಾ, ಇನ್ನು ಮುಂದೆ ಫುಲ್ ಇನ್ಕ್ಲೈನ್ ಇನ್ನೂ ಜಾಸ್ತಿ ಇದೆ. ಬಾ, ಹೋಗು ನಿಂದು ಹತ್ತ್ಯಾ? ಹೋಗು. ನಿಂದು ಹತ್ತ್ಯಾ? ಇಲ್ಲಿಂದ ವ್ಯೂ ನೋಡಿ ಏನ್ ಮಸ್ತಾಗಿದೆ. ಇವಾಗ ಟೈಮ್ ಎಷ್ಟು? ಆಗಿರೋಷ್ಟು. ಹಿಂಗೆ ಅವ್ನು ಉತ್ತರ ಕೊಡೋದು. ಈಗ ವ್ಯೂ ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ವೀಕೆಂಡಲ್ಲಿ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಸ್ಪಾಟ್. ಯಾಕಂದರೆ ತುಂಬ ಚೆನ್ನಾಗಿದೆ. ವ್ಯೂ ಮಾತ್ರ ಫುಲ್ ಮಸ್ತಾಗಿದೆ. ಹತ್ತಕ್ಕೆ ಸ್ವಲ್ಪ 60 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಎಸ್. ಆ್ಯಂಡ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೂ ಚೆಕ್ ಇಟ್. ಆ್ಯಂಡ್ ವ್ಯೂ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಯವಿಟ್ಟು ತಿಳ್ಸಕ್ಕೆ ಹೋಗ್ಬೇಡಿ. ಇಲ್ಲೇ ಲೋಕಲ್ किसका बैग है? हाँ, तुम दोनों झगड़ो, बैग दे दो हमें. ನೋಡಿದ್ರೆ ಬರೀ ನಿಮಗೆ ಡಿ ಹಿಲ್ಸೇ ಕಾಣೋದು. ಅವಾಗ ನಾವೇನಾರ ವ್ಲಾಗ್ ಮಾಡಿದಿದ್ರೆ ಬರೀ ಡಿ. ಎಲ್ಲಿಗೆ ಹೋಗ್ಬೇಕು? ಡಿ. ಎಲ್ಲಿಗೆ ಹೋಗ್ಬೇಕು? ಡಿ. ನಾನೇನಾರ ವಿಡಿಯೋ ಮಾಡಿದ್ರೆ ಎಲ್ಲ ಸಿಕ್ಕಿರೋದು. ಆ್ಯಂಡ್ ಇನ್ನೊಂದೇನಂದ್ರೆ ಡಿ ಬೆಳಗ್ಗೆ ಅಂತ ಅಲ್ಲ. ನಾವು ಬೆಳಗ್ಗೆ ಹೋಗ್ತೀವಿ, ಮಧ್ಯಾಹ್ನ ಹೋಗ್ತೀವಿ, ಸಂಜೆ ಹೋಗ್ತೀವಿ, ರಾತ್ರಿ ಹೋಗಿದ್ದೀವಿ. ಎಲ್ಲಿದೆ? ನಾವು ಹತ್ತುವಾಗ ಒಂದು 8 o'clock
ಆ್ಯಂಡ್ ರೀಚ್ ಆಗಿದ್ದು 9 o'clock ಹಾಗೆ. ಮತ್ತೆ ಇವಾಗ ಟೈಮ್ ಎಷ್ಟು? 9:30. ಕೆಳಗೆ ಬಂದಿದ್ದೀವಿ. 9:28 ಕೆಳಗೆ ಬಂದಿದ್ದೀವಿ. ಸೊ ಇವಾಗ ಕಾರ್ ಹತ್ರ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ನಾವು ಹಿಂಗೆ ಬಂದಿದ್ದು ಇದು ಆ್ಯಕ್ಚುಲಾಗೆ 2 wheeler ಜಾಗ. ಆಫ್ ರೋಡಲ್ಲಂದ್ರೂ ಚಿಕ್ಕ ಗಾಡಿ ಆದರೆ ಬರ್ಬೋದು, ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬರೋದಕ್ಕಾಗಲ್ಲ. ನಾವು ಧೈರ್ಯ ರಿಸ್ಕ್ ತಗೋತಾ ಇದ್ದೀವಿ. ಅದು ಪಾಪ ಹಳೇ ಇಂಜಿನಲ್ಲಿ ಹಿಂಗೆ ಬಂದಿದ್ದು ನಾವು ಪಕ್ಕನ. ಪಕ್ಕ ಹತ್ತಿದ್ದು ಓಡಾಡಿದ್ದು ನೋಡು ಹಿಂಗಿದೆ ಬಂದಿದ್ದು. ಹಾಂ ಕರೆಕ್ಟ್. ಯಾಕೆಂದರೆ ಇದು ಇದು ನಕ್ಕದೆ. ಆಮೇಲೆ ಇನ್ನೊಂದೇನಂದ್ರೆ ಟೋಟಲ್ ಆಗಿ ಇಟ್ಟಿರೋದು ನಾವೀಗ 4 ಕ್ಯಾಮ್ರಾಸ್, 3 ಕ್ಯಾಮ್ರಾಸ್. ಇದೊಂದು ಆಚೆ ಒಂದು, ಆಚೆ ಒಂದು, ಆಚೆ ಒಂದು, ಅಲ್ಲಿ ಒಂದಿದೆ, ಒಳಗಡೆಯಿಂದ ಆಚೆ ಒಳಗೊಂದಿಂದ ಮತ್ತೆ ಅಲ್ಲಿ ಆಚೆಯಿಂದ ಒಂದು. ಸೊ 4x4 ಬಂದರೂ ಕೂಡ ಜಾಗ ಇರಲ್ಲ, ಯಾಕಂದರೆ ಅಷ್ಟು ನ್ಯಾರೋ ರೋಡ್ ಇದೆ ಇದು. ಹೆಂಗಿದೆ ಎಕ್ಸ್ಪೀರಿಯನ್ಸು? ಇಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ತುಂಬಾನೇ ಸ್ಕೇರಿ ಆಗಿದೆ. ಗೊತ್ತಿಲ್ಲ ನಿಮಗೆ ಹೆಂಗ್ ಕಾಣಿಸ್ತದೆ, ಅಯ್ಯೋ ದೊಡ್ಡದಾಗೆ ಇದೆಯಲ್ಲ ರೋಡು, ಆರಾಮಾಗಿ ಹೋಗ್ಬೋದಲ್ಲ ಅಂತ ಹೇಳ್ಬೋದು. ಬಟ್ ಪೀಕಾಕ್ ಅದು ಅಲ್ಲ, ಪೀಕಾಕ್ ಅಲ್ಲ, ಅದು ಇದು ಏನಂತಾರೆ, ಕೋಯಿಲ್. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಆಯ್ತಾನೂ ಇಲ್ಲ, ಒಂದು ಟಿಪ್ ತಗೊಂಡ ಟಿಪ್ ತಗೊಂಡಿಲ್ಲ. ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್ ಲಾಟ್ಸ್ ಆಫ್ ಲವ್.